ಇನ್ಮುಂದೆ ಬೆಂಗಳೂರು ರೋಡ್ಗಳು ಲಕಲಕ ಅಂತ ಹೊಳೆಯಲಿದೆ. ನಗರದ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗುದ್ದಲಿ ಮಾಡೋದರ ಮೂಲಕ ಚಾಲನೆ ನೀಡಿದ್ರು. ಅದರಂತೆ ನಾಳೆಯಿಂದ ಬ್ಲಾಕ್ ಟಾಪಿಂಗ್ ಕಾರ್ಯ ಶುರುವಾಗಲಿದೆ. ಯಾವ್ಯಾವ ರಸ್ತೆಗಳಿಗೆ ಡಾಂಬರು ಭಾಗ್ಯ ಇದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಡಿಕೆಶಿ ಚಾಲನೆ. 10 ರಸ್ತೆಗಳಲ್ಲಿ ನಾಳೆಯಿಂದ ಬ್ಲಾಕ್ ಟಾಪಿಂಗ್. ಬೆಂಗಳೂರಿನ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ನಗರ ಪ್ರದಕ್ಷಿಣೆ ಮಾಡಿದ ಡಿಸಿಎಂ ಡಿಕೆಶಿ ಸುಮಾರು 10 ರಸ್ತೆಗಳ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಸುಮಾರು 1,800 ಕೋಟಿ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಮತ್ತು ಬ್ಲಾಕ್ ಟಾಪಿಂಗ್ ಕಾಮಗಾರಿ ಮಾಡ್ತಾ ಇದ್ದಾರೆ. 1,500 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮಾಡ್ತೇವೆ ಎಂದು ಡಿಸಿಎಂ ಹೇಳಿದ್ರು. ಇವತ್ತು ಬೆಂಗಳೂರು ನಗರದಲ್ಲಿ ಸುಮಾರು ಎಲ್ಲ ಕಡೆ ಪೂಜೆ ಪ್ರಾರಂಭವನ್ನು ಮಾಡಿದ್ದೇವೆ. ಇವತ್ತಿಂದ ಬ್ಲ್ಯಾಕ್ ಟಾಪಿಂಗ್ ಏನು ಕೆಲಸ ಆಗಬೇಕು, ಅದಕ್ಕೆ ಸುಮಾರು ಇವತ್ತು ಒಂದು 10 ಕ್ಷೇತ್ರದಲ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಕ್ಕೆ ಹೇಳಿದ್ದೇನೆ. 1,800 ಕಿಲೋಮೀಟರ್ ಬೆಂಗಳೂರು ಸಿಟಿ ಒಳಗಡೆ ಈ ವೈಟ್ ಟ್ಯಾಪಿಂಗ್ ಮತ್ತು ಬ್ಲ್ಯಾಕ್ ಟ್ಯಾಪಿಂಗ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ವು. ಒಟ್ಟು 1,500 ಕಿಲೋಮೀಟರ್ನ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಮತ್ತು ಬ್ಲ್ಯಾಕ್ ಟ್ಯಾಪಿಂಗ್ ಎರಡು ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಸುಮಾರು 2,000 ಕೋಟಿ ರೂಪಾಯಿನ ಅದಕ್ಕೆ ನಾವು ವೆಚ್ಚವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ವೈಟ್ ಟಾಪಿಂಗ್, ಬ್ಲಾಕ್ ಟಾಪಿಂಗ್ ಅಲ್ಲದೆ ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರಸ್ತೆಗಳನ್ನ ಮಾಡ್ತೇವೆ. ರಸ್ತೆಗಳು 30 ವರ್ಷ ಬಾಳಿಕೆ ಬರುತ್ತವೆ. ಎಲ್ಲಿ ರಸ್ತೆ ಸರಿಯಿಲ್ಲ ಎಂಬುದನ್ನು ಬಿಬಿಎಂಪಿ ಕಮಿಷನರ್ ಬಳಿ ಮಾಹಿತಿ ಪಡೆದು ಜನರ ಅನುಕೂಲಕ್ಕೆ ತಕ್ಕಂತೆ ಮತ್ತು ಗುಣಮಟ್ಟದ ರಸ್ತೆಯನ್ನ ಮಾಡ್ತೇವೆ ಎಂದು ಡಿಕೆಶಿ ತಿಳಿಸಿದ್ರು. ಬ್ಲ್ಯಾಕ್ ಟ್ಯಾಪಿಂಗ್, ವೈಟ್ ಟ್ಯಾಪಿಂಗ್ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ವೈಟ್ ಟ್ಯಾಪಿಂಗ್ ಎಲ್ಲೆಲ್ಲಿ ಕೆಲಸ ಇದೆ, ಕನಿಷ್ಠ 30 ವರ್ಷ ಆದರೂ ಕೂಡ ಆ ರಸ್ತೆ ಶಾಶ್ವತವಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವೇ ಇದಕ್ಕೆ ಖುದ್ದಾಗಿ ಕ್ವಾಲಿಟಿಯನ್ನು ಚೆಕ್ ಮಾಡಿಕೊಂಡು 30 ವರ್ಷ ಏನು ತೊಂದರೆ ಆಗದೆ ರೀತಿಯಲ್ಲಿ ಏನು ನಾನು ಮಾತಾಡಿದ್ದೇನೆ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಕ್ವಾಲಿಟಿಯನ್ನು ನಾನು ಪ್ರತ್ಯೇಕವಾದ ತಂಡನೇ ಇಟ್ಟು ಕ್ವಾಲಿಟಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇನ್ನು ಯಾವ್ಯಾವ ರಸ್ತೆಗಳಲ್ಲಿ ಡಾಂಬರೀಕರಣ ಆಗ್ತಿದೆ, ಯಾವ್ಯಾವ ರಸ್ತೆಗಳಿಗೆ ಗುದ್ದಲಿ ಪೂಜೆ ಆಗಿದೆ ಅಂತ ನೋಡೋದಾದ್ರೆ ಕೊನೆಗೂ ಸಿಗಲಿದೆ ಡಾಂಬರು ಭಾಗ್ಯ. ಯಶವಂತಪುರ ಸರ್ಕಲ್ ರಸ್ತೆ, ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಸುಮ್ಮನಹಳ್ಳಿ ಜಂಕ್ಷನ್ ಮಾಗಡಿ ರೋಡ್, ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಬಾಪೂಜಿನಗರ ಬ್ರಿಡ್ಜ್, ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್, ವಿದ್ಯಾಪೀಠ ಸರ್ಕಲ್, ಮಿನರ್ವಾ ಸರ್ಕಲ್, ಮಿಷನ್ ರೋಡ್, ವಿಠಲ್ ಮಲ್ಯ ರೋಡ್, ಗಾಂಧಿನಗರ ಡಿಎನ್ಆರ್ ಅಪಾರ್ಟ್ಮೆಂಟ್ ರಸ್ತೆಗಳಿಗೆ ಡಾಂಬರು ಹಾಕುವುದಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯಾಗಿದೆ. ಒಟ್ಟಾರೆ 10 ರಸ್ತೆಗಳ ಡಾಂಬರೀಕರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗುದ್ದಲಿ ಪೂಜೆ ಮಾಡಿದ್ದು, ಮುಕ್ಕಾಲು ಬೆಂಗಳೂರನ್ನ ವೈಟ್ ಟಾಪಿಂಗ್, ಬ್ಲಾಕ್ ಟಾಪಿಂಗ್ ಮಾಡೋದಾಗಿ ಘೋಷಣೆ ಮಾಡಿದ್ದು, ರಸ್ತೆ ಕಾಮಗಾರಿಗಳು ಬೇಗ ಮುಗಿಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.